ನಮ್ಮ ವಿವರ್ ಏನು ಕೇಳಿದಾರಂದ್ರೆ, ಸರ್ ಹಸ್ತಮೈಥುನದಿಂದ ಪ್ರೋಸ್ಟೇಟ್ ಕ್ಯಾನ್ಸರ್ ಏನಾದರೂ ಬರುತ್ತಾ ಅಂತ. ಸೊ ಮಿತ್ರರೇ, ಹಸ್ತಮೈಥುನ, ಪ್ರೋಸ್ಟೇಟ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಒಂದರ ಮೇಲೆ ಒಂದು ಡಿಪೆಂಡ್ ಇರುತ್ತೆ. ಬಟ್ ಹಸ್ತಮೈಥುನದಿಂದ ಪ್ರೋಸ್ಟೇಟ್ ಕ್ಯಾನ್ಸರ್ ಡೈರೆಕ್ಟ್ಲಿ ಅಂತ ಬರಲ್ಲ. ಬಟ್ ಪಾಸಿಬಿಲಿಟೀಸ್ ಜಾಸ್ತಿ ಆಗ್ಬೋದು ಕ್ಯಾನ್ಸರ್ ಬರೋದು. ಯಾಕಂತ ದೀರ್ಘವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮಸ್ಕಾರ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಮೇನ್ಲಿ ನಾನು ಮೆನ್ ಸೆಕ್ಸುವಲ್ ಹೆಲ್ತ್ ಬಗ್ಗೆ ವೀಡಿಯೋಸ್ ಮಾಡ್ತೀನಿ. ಇನ್ ಕೇಸ್ ತಾವು ಹೊಸ ವ್ಯೂವರ್ಸ್ ಅಥವಾ ಫಸ್ಟ್ ನನ್ನ ವೀಡಿಯೋ ನೋಡ್ತಿದ್ರೆ ನಮ್ಮ ಹಳೆ ವ್ಯೂವರ್ಸ್ಗೆ ನನ್ನ ಬಗ್ಗೆ ಗೊತ್ತಿರುತ್ತೆ. ಸೊ ಹಸ್ತಮೈಥುನ ತುಂಬ ಕೆಟ್ಟಿದ್ದು, ಇದು ಮಾಡಬಾರ್ದು ಅಂತ ನಾನು ಎಲ್ಲ ವಿಡಿಯೋನಲ್ಲಿ ಹೇಳ್ತೀನಿ. ಯಾಕೆ ಮಾಡಬಾರ್ದು ಅಂತಲೂ ಅದ್ರ ಬಗ್ಗೆ ನಂದೇ ಅಂತ ಲಾಜಿಕ್ಸ್ ಮುಂಚೆ ಪ್ರೀವಿಯಸ್ ವಿಡಿಯೋನಲ್ಲಿ ನಾನು ಹೇಳಿದ್ದೀನಿ. ಸೊ ಇಲ್ಲಿ ಪ್ರೋಸ್ಟೇಟ್ ಗ್ರಂಥಿ ಬಗ್ಗೆ ನಾವು ಮಾತಾಡಿದಾಗ, ಪ್ರೋಸ್ಟೇಟ್ ಗ್ರಂಥಿ ಒಂದು ತುಂಬ ಮೆನ್ಸ್ನಲ್ಲಿ ಇಂಪಾರ್ಟೆಂಟ್ ಗ್ರಂಥಿ. ಯಾಕೆ? ಬಿಕಾಸ್ ನಾವು ಸೆಕ್ಸ್ ಮಾಡಬೇಕು. ಸೆಕ್ಸ್ ಮಾಡಿದಾದ್ಮೇಲೆ ಏನು ವೀರ್ಯ ಉತ್ಪತ್ತಿ ಆಗುತ್ತೆ. ವೀರ್ಯ ಹೊರಗಡೆ ಬರಬೇಕಂದ್ರೆ ಈ ಪ್ರೋಸ್ಟೇಟ್ ಗ್ರಂಥಿನಲ್ಲಿ ಇರುವ ಸೀಕ್ರಿಷನ್ಸ್, ಅದೇ ಸಿಮನ್ನು ಇದು ಒಂಥರ ಟ್ರಾನ್ಸ್ಪೋರ್ಟರ್ ಥರ ಕೆಲಸ ಮಾಡುತ್ತೆ. ಸ್ಪರ್ಮ್ನ ಹೊರಗಡೆ ತೊಗೊಂಡು ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ಟೆಸ್ಟಿಕಲ್ಸ್ನ ಒಳ್ಳೆ ರೀತಿ ಇರಬೇಕು, ಸರ್ವೈವ್ ಆಗಬೇಕು, ಯುರೇತ್ರ ಚೆನ್ನಾಗಿರಬೇಕು. ಓವರಾಲ್ ನಮ್ಮ ಹ್ಯೂಮನ್ದು, ಸ್ಪೆಷಲಿ ಪುರುಷರದು ಸೆಕ್ಸ್ ಲೈಫ್ ಚೆನ್ನಾಗಿರ್ಬೇಕಂದ್ರೆ ಪ್ರೋಸ್ಟೇಟ್ ಗ್ರಂಥಿ ತುಂಬ ಇಂಪಾರ್ಟೆಂಟು. ಆ ಗ್ರಂಥಿದ ಪೊಸಿಷನ್ ಹೇಗಿರುತ್ತೆ ಅಂದರೆ, ಇದು ಫಾರ್ ಎಕ್ಸಾಂಪಲ್ ಪೆನಿಸ್ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಕೆಳಗಡೆ ವೃಷಣ ಇದೆ. ಇದರ ಹಿಂಭಾಗ ಒಂದು ಪೈಪ್ ಇರುತ್ತೆ, ಅದಕ್ಕೆ ನಾವು ಯುರೇತ್ರ ಅಂತೀವಿ. ಆ ಯುರೇತ್ರಾಗೆ ಈ ಥರ ಮೇಲೆ ಒಂದು ಬಾಲ್ ಥರ ಒಂದು ಗ್ರಂಥಿ. ಸೊ ಈ ಗ್ರಂಥಿದಿಂದನೇ ಏನಾಗುತ್ತೆ, ಸೆಮೆನೋವೆಸಿಕಲ್ಸ್ ಟ್ಯೂಬುಲ್ಸು ಯುರೇತ್ರನಲ್ಲಿ ಓಪನ್ ಆಗುತ್ತೆ. ಸೊ ಇವಾಗ ಈ ಗ್ರಂಥಿನಲ್ಲಿ ಹಾರ್ಡ್ನೆಸ್ಸು ಯೂಶಲಿ 50 ಆದಮೇಲೆ ಡಿಜೆನ್ರೇಟಿವ್ ಚೇಂಜಸ್ಸು ಅಥವಾ ಏಜ್ ಆಗ್ತಾ ಏನಾಗುತ್ತೆ, ಇದರಲ್ಲಿ ಸ್ವಲ್ಪ ಹಾರ್ಡ್ ಆಗಿಬಿಟ್ಟು ಸ್ವಲ್ಪ ಪ್ರೋಸ್ಟೇಟ್ ಗ್ರಂಥಿ ಹಾರ್ಡ್ನೆಸ್ ಬಂದುಬಿಟ್ಟು ಏನಾಗುತ್ತೆ, ಪದೇ ಪದೇ ಸ್ವಲ್ಪ ಒಂದು 50 ml 100 ml ಸ್ಟೋರ್ ಆದರೂ ಸೆನ್ಸೇಷನ್ ಜಾಸ್ತಿ ಆಗಿಬಿಟ್ಟು ಪದೇ ಯೂರಿನ್ ಪಾಸ್ ಮಾಡಬೇಕಂತ ಫೀಲಿಂಗ್ ಬರುತ್ತೆ. ಸ್ಪೆಷಲಿ ಓಲ್ಡ್ ಏಜ್ ಪರ್ಸನ್ ನೋಡ್ಬೋದು. ನಿಮ್ಮ ಅಜ್ಜ ಮನೆಯಲ್ಲಿ ತಾತ ಯಾರಾದರೂ ಇದ್ದರೆ ರಾತ್ರಿ ಎದ್ದೇಳ್ಬಿಟ್ಟು ಒಬ್ಬರು 3 ಸತಿನೋ 4 ಸರ್ತಿನೋ ವಾಶ್ರೂಮ್ ಹೋಗ್ತಾ ಇರ್ತಾರೆ. ತಮಗೆ ಅನಿಸಿರ್ಬೋದು, ಯಾಕೆ ಇರಿಟೇಟ್ ಮಾಡ್ತಾ ಇದ್ದೀನಿ ಮನುಷ್ಯ 2 ಸತಿ 3 ಸತಿ ರೀಸೆದ್ದು ಎದ್ದೇಳ್ತಾ ಇದ್ದಲ್ಲ ಅಂದರೆ ಅವರಿಗೆ ಪಾಪ ಪ್ರೋಸ್ಟೇಟ್ ಗ್ರಂಥಿ ಸಮಸ್ಯೆ ಇದೆ ಅಂತ. ಬಿಕಾಸ್ ಅವ್ರು ಬೇಕಂತ ಮಾಡಲ್ಲ. ಆ ಗ್ರಂಥಿ ಎನ್ಲಾರ್ಜ್ಮೆಂಟ್ ಆಯಿತು, ಊತ ಬಂತಂದರೆ ಸ್ವಲ್ಪ ಒಂದು ಅರ್ಧ ಗ್ಲಾಸು ನೀರು ಸ್ಟೋರ್ ಮಾಡೋದು ಬ್ಲ್ಯಾಡರ್ನಲ್ಲಿ ಕೆಪಾಸಿಟಿ ಇರಲ್ಲ. ಇಮಿಡಿಯೇಟ್ಲಿ ಹೈ ಸೆನ್ಸೇಷನ್ ಬ್ರೈನಿಗೆ ಹೋಗೋದೆ, ನನಗೆ ರೀಸೆಸ್ ಮಾಡಬೇಕಂತ. ಅವ್ರು ಹೋಗಿ ರೀಸೆಸ್ ಪಾಸ್ ಮಾಡಿ ಬರುವವರೆಗೆ ಸಮಾಧಾನ ಇರಲ್ಲ. ಸೊ ಈ ಪ್ರೋಸ್ಟೇಟ್ ಗ್ರಂಥಿ ಏನಾಗುತ್ತೆ, ಮೋಸ್ಟ್ಲಿ 50-55 ವರ್ಷ ಆದಮೇಲೆ ಏನಾಗುತ್ತೆ, ಹಾರ್ಡ್ನೆಸ್ ಆಗ್ಬಿಟ್ಟು, ಸ್ಪೆಷಲಿ ಇವತ್ತು ನಾಳೆ ನಮ್ಮ ಫುಡ್ ಹ್ಯಾಬಿಟ್ಸು, ನಮ್ಮ ಲೇಟ್ ನೈಟ್ ಪಾರ್ಟೀಸು, ಸ್ಮೋಕು, ಡ್ರಿಂಕ್ಸು, ಇವೆಲ್ಲ ಕೆಮಿಕಲ್ಸು, ಫರ್ಟಿಲೈಸರ್ ಹೊಡೆದಿದ್ದು ಆಹಾರ ಎಲ್ಲ ತಿಂದ್ಬಿಟ್ಟು ಪುರುಷರಲ್ಲಿ ಇತ್ತೀಚೆಗೆ ಲಾಸ್ಟ್ ಒಂದು 20 ವರ್ಷನೋ 25 ವರ್ಷನೋ ಪ್ರೋಸ್ಟೇಟ್ ಕ್ಯಾನ್ಸರು ಒಂದು ವಾರ್ನಿಂಗ್ ಸೈನ್ಸ್ ತುಂಬ ಯಂಗ್ ಜನ್ರೇಷನ್ನಲ್ಲಿ ತುಂಬ ಬೇಗನೆ ಇದು ಬರ್ತಾ ಇದೆ. ಮಹಿಳೆಯರಿಗೆ ಮುಂಚೆ ಸರ್ವೈಕಲ್ ಕ್ಯಾನ್ಸರ್ ಅಂತ ಎಷ್ಟು ಭಯ ಇತ್ತು, ಅಥವಾ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಕ್ಯಾಂಪ್ಸು, ವ್ಯಾಕ್ಸಿನ್ಸ್ ಎಲ್ಲ ಬಂತಲ್ಲ, ಆ ಥರನೇ ಇವಾಗ ಪುರುಷರಲ್ಲಿ ಪ್ರೋಸ್ಟೇಟ್ ಕ್ಯಾನ್ಸರ್ ಒಂದು ಕಾಮನೆಸ್ಟ್ ಕ್ಯಾನ್ಸರ್ ಆಗಿಬಿಟ್ಟಿದೆ. ಸೊ ಹಸ್ತಮೈಥುನದಿಂದ ಡೈರೆಕ್ಟ್ ಏನಾದರೂ ಇದಕ್ಕೆ ಸಂಬಂಧಿತ ಅಂದರೆ ಇನ್ನವರೆಗೆ ಯಾವುದು ಆ ಥರ ರಿಸರ್ಚು, ಲಿಟ್ರೇಚರು ಅಥವಾ ಡೇಟಾ ಅವೈಲೇಬಲ್ ಇಲ್ಲ. ಬಟ್ ಹಸ್ತಮೈಥುನ ಮಾಡಿ ಏನು ಮಾಡ್ತಾಯಿವಿ ನಾವು, ತುಂಬ ಯಂಗ್ ಏಜ್ನಲ್ಲಿಯೇ ಆ ಪರ್ಟಿಕ್ಯುಲರ್ ಪಾರ್ಟ್ನ ಡ್ಯಾಮೇಜ್ ಮಾಡ್ತಾ ಇದ್ದೀವಿ, ಅಥವಾ ಅದರಲ್ಲಿ ಊತ ಬರುತ್ತೆ, ಇನ್ಫ್ಲಮೇಷನ್ ಬರುತ್ತೆ. ಈ ಇನ್ಫ್ಲಮೇಷನ್ ಒಂದು ಅಥವಾ 2 ಸೆಲ್ಸ್ ಅಲ್ಲಿ ಡ್ಯಾಮೇಜ್ ಕೂತ್ಬಿಟ್ರೆ ಕ್ಯಾನ್ಸರ್ ಈಸ್ ನಥಿಂಗ್ ಬಟ್ ಎ ಬಾಡೀಸ್ ಸೆಲ್ ವಿಚ್ ಇಸ್ ಅಬ್ನಾರ್ಮಲ್. ಕ್ಯಾನ್ಸರ್ ಅಂತ ಯಾವುದೋ ಬೇರೆ ದೇಶದಿಂದ ನಿಮ್ಮ ಬಾಡಿನಲ್ಲಿ ಯಾವುದೋ ಒಂದು ಬೇರೆ ಸ್ಪೇಷಿ ಅಂತ ಬರಲ್ಲ. ನಿಮ್ಮದೇ ಬಾಡಿದ ಪೇಶಿ ಅಬ್ನಾರ್ಮಲಿ ಗ್ರೋತ್ ಆಗೋದು. ನಾರ್ಮಲ್ ಗ್ರೋತ್ ಆಗೋದೇ ಬೇರೆ, ಅಬ್ನಾರ್ಮಲ್ ಗ್ರೋತ್ ಆಗೋದೇ ಬೇರೆ. ಸೊ ಅಬ್ನಾರ್ಮಲ್ ಗ್ರೋತ್ ಆಗ್ತಾ ಏನಾಗುತ್ತೆ, ಆ ಗ್ರಂಥಿನಲ್ಲಿ ಪೂರ್ತಿ ಡಿಸ್ಕಲರೇಷನು, ಹಾರ್ಡ್ನೆಸ್ಸು, ಗಂಟು ತುಂಬ ಊತ ಹಾರ್ಡಾಗಿರುತ್ತೆ. ಸೊ ಇದು ಆಗಬಾರ್ದಂದ್ರೆ ಸ್ವಲ್ಪ ಆದಷ್ಟು ಹಸ್ತಮೈಥುನ ತಾವು ಬಿಡಬೇಕು. ಎರಡನೇದು ಅವಾಗ ನಾವು
ಸ್ಕ್ಯಾನ್ ಆಗಲಿ ಅಥವಾ ಡಾಕ್ಟ್ರ್ ಹತ್ರ ಅದರದ್ದು ಒಂದು ಚಿಕಿತ್ಸೆ ಅಥವಾ ಟೆಸ್ಟ್ ಮಾಡಿಸ್ಕೋಬೇಕು. ಅದರಲ್ಲಿ ಬ್ಲಡ್ ಟೆಸ್ಟು ಇರುತ್ತೆ, PSA ಟೆಸ್ಟ್ ಅಂತ. ಪ್ರೋಸ್ಟೇಟ್ ಸೀರಮ್ ಆ್ಯಂಟಿಜನ್ ಅಂಟಿರುತ್ತೆ. ಅದು ಲೆವೆಲ್ ಒಂದು 400ಕ್ಕಿಂತ ಜಾಸ್ತಿ ಆಗ್ತಾ ಇದೆ ಅಂದರೆ ಅದ್ರ ಗ್ರಂಥಿನಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ ಇರುತ್ತೆ. ಸೊ ಇಷ್ಟು ಮಾಡಿದ್ರೆ ಯೂಸಲಿ ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಯಾವುದೋ ರೀತಿ 55-60 ವರ್ಷ ಆಗುವವರೆಗೆ ಈ ಗ್ರಂಥಿ ತೊಂದರೆ ಮಾಡಲ್ಲ. ಬಟ್ ಇತ್ತೀಚೆಗೆ ಪೋಸ್ಟ್ ಕೋವಿಡ್, ಸ್ಪೆಷಲಿ ಪೋಸ್ಟ್ ಕೋವಿಡ್ ವ್ಯಾಕ್ಸಿನ್ ಏನಾಗಿದೆ, ತುಂಬ ಯಂಗ್ ಜನ್ರೇಷನಲ್ಲಿ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಬರ್ತಾ ಇದೆ. ನನ್ನ ಹತ್ರನೂ ಎಷ್ಟೋ ಕ್ಲೈಂಟ್ಸ್ ಬರ್ತಾರೆ, ವಾರಕ್ಕೆ ಒಂದು 5-6 ಹುಡುಗರು ಬರ್ತಾರೆ ನನ್ನ ಹತ್ರ. ವಯಸ್ಸು 20ದಿಂದ 25-30 ವರ್ಷದವ್ರು ಇರ್ತಾರೆ. ಬಟ್ ಸರ್ ಕಂಪ್ಲೇಂಟ್ಸ್ ಏನೋ, ಸರ್ ಹಾಫ್ ಆನ್ ಅವರ್ ಒಂದ್ಸತಿ ರೀಸೆಸ್ ಹೋಗಬೇಕು, ಹಾಫ್ ಆನ್ ಅವರ್ ಒಂದ್ಸತಿ ರೀಸೆಸ್ ಹೋಗ್ಬೇಕು ಅನಿಸುತ್ತೆ, ರಾತ್ರಿ 2 ಸತಿ 3 ಸತಿ ಎದ್ದೇಳಬೇಕು, ಟೆಸ್ಟ್ ಮಾಡಿ ನೋಡಿದ್ರೆ ಪ್ರೋಸ್ಟೇಟ್ನಲ್ಲಿ ಎನ್ಲಾರ್ಜ್ಮೆಂಟ್ ಇದೆ. ಸೊ ಇಟ್ ಕುಡ್ ಬಿ ಒಂದು ಸೈಡ್ ಎಫೆಕ್ಟ್ ಅಂತ ತಿಳ್ಕೊಬೋದು ವ್ಯಾಕ್ಸಿನೇಷನ್ದು, ಅಥವಾ ಆ ಕೋವಿಡ್ ಕಾಯಿಲೆ ಸೈಡ್ ಎಫೆಕ್ಟ್ ಅಂತ ತಿಳ್ಕೊಬಹುದು, ಅಥವಾ ಡೇ ಟು ಡೇ ಲೈಫ್ನಲ್ಲಿ ಇಲ್ಲಿ ವ್ಯಾಯಾಮ ಇಲ್ಲ, ಇದು ಒಂದು ರೀಸನ್ದಿಂದ ಇರ್ಬೋದು. ಬಟ್ ಯಂಗ್ ಏಜ್ನಲ್ಲಿ ಕೂಡ ಇವಾಗ ಪ್ರೋಸ್ಟೇಟ್ ಗ್ರಂಥಿ ಹೇಗೆ ಮುಂಚೆ ಶುಗರ್ ಅಂದರೆ ವಯಸ್ಸಾಗಿದ್ದವ್ರದ್ದು ಕಾಯಿಲೆ ಅಂತಿತ್ತು, ಬರ್ತಾ ಬರ್ತಾ ಇವಾಗ ಶುಗರ್ ನಾರ್ಮಲೈಸ್ ಆಗಿದೆ. 10 ವರ್ಷದಿಂದ ಎಲ್ಲರಿಗೆ ಯಾರು ಬೇಕಾದ್ರೂ ಬರ್ಬೋದು. ಆ ಥರನೇ ಪ್ರೋಸ್ಟೇಟು ತುಂಬ ನಾರ್ಮಲೈಸ್ ಆಗ್ತಾ ಇದೆ. ಈ ಗ್ರಂಥಿ ನಿಮಗೆ ಒಂದು ಆರ್ಮಿ ಥರ, ನಿಮ್ಮ ಸೆಕ್ಸ್ ಲೈಫ್ಗೆ ಒಂದು ಆರ್ಮಿ ಥರ, ಡಿಫೆನ್ಸ್ ಮೆಕ್ಯಾನಿಸಮ್ ಥರ. ಈ ಗ್ರಂಥಿನ ನೀವು ಕಾಪಾಡಿ, ನಿಮ್ಮ ಸೆಕ್ಸ್ ಲೈಫ್ ಚೆನ್ನಾಗಿರುತ್ತೆ. ಈ ಗ್ರಂಥಿಗೆ ತೊಂದರೆ ಬಂದರೆ ಸೆಕ್ಸ್ ಲೈಫ್ ಹಾಳಾಗುತ್ತೆ. ಯಾಕಂದರೆ ಬ್ಲಡ್ ಫ್ಲೋ ಅಲ್ಲಿಂದಲೇ ಪ್ಲಾಸ್ ಆಗೋದು, ಪೆರಿಸ್ಗೆ ಎರೆಕ್ಷನ್ ಅಲ್ಲಿಂದನೇ ಬರೋದು, ಪ್ರೆಮಿಸ್ಗೆ ಸೆನ್ಸೇಷನ್ ಅಲ್ಲಿಂದನೇ ಹೋಗೋದು. ಹಿಂಭಾಗ ಏನಾದರೂ ಬ್ಲಾಕ್ ಇದ್ದರೆ ಮುಂದಿನ ಆರ್ಗನ್ ವೀಕ್ ಆಗಿದಿರುತ್ತೆ, ಅದು ನಾರ್ಮಲ್. ನಿಮ್ಮ ಮನೆಗೆ ಹೋಗೋಕೆ ರೋಡ್ ಚೆನ್ನಾಗಿಲ್ಲ ಅಂದರೆ ಗಾಡಿಯಲ್ಲೋ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗಬೇಕು. ಸೊ ಬ್ಲಡ್ ಫ್ಲೋ ಏನಿದೆ ಕರೆಕ್ಟಾಗಿ ಪೆನಿಸ್ಗೆ ಹೋಗಲ್ಲ. ಅದಕ್ಕೆ ಹಸ್ತಮೈಥುನದಿಂದ ಡೈರೆಕ್ಟ್ ಪ್ರೋಸ್ಟೇಟ್ ಕ್ಯಾನ್ಸರ್ ಆಗೋದು ಎಲ್ಲೋ ಸ್ಟಡಿ ಇಲ್ಲ, ಬಟ್ ಪಾಸಿಬಿಲಿಟೀಸ್ ಇದೆ ಅಂತ ಹಸ್ತಮೈಥುನ ಅವಾಯ್ಡ್ ಮಾಡಿ.